ಅಲ್ಲೆಲ್ಲ ಇರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಪ್ರಾರಂಭ ಮಾಡಲಿಕ್ಕೆ ಅವರ ಹಸ್ತದ ಮುಖಾಂತರ ಬಹಳಷ್ಟು ನೂರಾರು ಕೋಟಿ ಆಗ್ತಕ್ಕಂಥ ಕೆಲಸಗಳು ಅವ್ರ ಮುಖಾಂತರ ಅಲ್ಲಿ ಉದ್ಘಾಟನೆ ಮಾಡ್ತಿದ್ದಾರೆ. ಒಂದು ಟೆಂಟಿಟಿವ್ ಆಗಿ 24ನೇ ತಾರೀಕು ಇಡೀ ಜಿಲ್ಲಾ ಸಮಾವೇಶ ಅಂದ್ರೆ ನಾವೇನು ಬೆನಿಫಿಷರಿ ಇದ್ದಾರೆ ನಮ್ಮ ಇಡೀ ಜಿಲ್ಲೆ ಬೆನಿಫಿಷರಿನ ಕರೆಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಒಂದು ಜನರಲ್ ಆಗಿ ಒಪ್ಪಿದ್ದಾರೆ. ಬಟ್ 26th ಫಿಕ್ಸ್ ಆಗಿದೆ ಆಲ್ರೆಡಿ. 24th ಕೂಡ ಮಾನ್ಯ ಮುಖ್ಯಮಂತ್ರಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಆಮೇಲೆ ನಮಗೆ ಸರ್ಕಾರ ತಾಕೀತು ಮಾಡಿದ ಪ್ರಕಾರ ಎಲ್ಲ ತಾಲೂಕು ವೈಸ್ ನಾವು ಈ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು. ಯಾವುದು ನಮ್ಮ ಈ 5 ಕಾರ್ಯಕ್ರಮದ್ದು ಪ್ಲಸ್ ಸರ್ಕಾರದ ಅವೇರ್ನೆಸ್ ಮಾಡಲಿಕ್ಕೆ ತಾಕೀತಾಗಿದೆ. ಇಡೀ ಸಂಪೂರ್ಣ ಫೆಬ್ರವರಿ ತಿಂಗಳಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ನಾಳೆ ಕುಂದಗೋಳ ಮಾಡಬೇಕಾಗಿತ್ತು, ಜಾತ್ರೆ ಇರೋದಕ್ಕೆ ನಾವು ಕ್ಯಾನ್ಸಲ್ ಮಾಡಿದೆ. 2ನೇ ತಾರೀಕು ಇರೋದು 3ನೇ ತಾರೀಕು ಹುಬ್ಬಳ್ಳಿ ರೈಲ್ವೆ ಮೈದಾನದಲ್ಲಿ ಎರಡು ಅಸೆಂಬ್ಲಿ ಸೆಗ್ಮೆಂಟ್, ಒಂದು ತೆಂಗಿನಕಾಯಿ ಅವ್ರದ್ದು, ಆಮೇಲೆ ಒಂದು ಯಾರ್ದು ಪ್ರಸಾದ್ ಹಬ್ಬೆ ಅವ್ರದ್ದು. 5ನೇ ತಾರೀಕು ಅರವಿಂದ್ ಬೆಲೆ ಅವ್ರದ್ದು, ಆಮೇಲೆ ನಮ್ಮ ಯಾರ್ದು ವಿನಯ್ ಕುಲಕರ್ಣಿ ಅವ್ರದ್ದು 2 ಅಸೆಂಬ್ಲಿ ಮಿಕ್ಸ್ ಮಾಡ್ತೀವಿ. ಅದಾದ ನಂತರ ಇನ್ನೊಂದು ವಾರ ಬಿಟ್ಟು ಮತ್ತೆ 2 ಅಸೆಂಬ್ಲಿ ಜೊತೆಗೆ ಮಾಡ್ತೀವಿ. ಟಿಟಿವ್ ಎಲ್ಲ MLA ಅವ್ರ ಜೊತೆ ಒಂದು ಅಭಿಪ್ರಾಯ ಕೊಟ್ಟು ಬಿಕಾಸ್ 1 ಲಕ್ಷ ಜನ ಸೇರಿಸ್ಬೇಕಂತಿದ್ದೀವಿ. ಸೊ ಆ ಥರದ್ದು ಇನ್ಫ್ರಾಸ್ಟ್ರಕ್ಚರ್ CM ಬರ್ತಾರೆ. 26ನೇ ತಾರೀಕು ನವಲಗುಂದದಲ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್.